ಅವಾಗಿನ ಕಾಲಕ್ಕೆ ಗಂಗಾ ನದಿ ಇಲ್ಲಿ ಹರಿತಿರ್ಲಿಲ್ಲ, ಬೇರೆ ಕಡೆ ಹರಿತಿತ್ತು. ಆದರೆ ಎಲ್ಲ ಟ್ರಿಬ್ಯೂಟರೀಸ್, ಉಪನದಿಗಳೆಲ್ಲ ಬೇರೆ ಬೇರೆ ಕಡೆ ಹರಿತಾ ಇತ್ತು. ಉತ್ತರ ಭಾರತ ಬರಡಾಗಿತ್ತು, ಮಣ್ಣು ಚೆನ್ನಾಗಿತ್ತು, ನೀರಿರಲಿ. ಭಗೀರಥ ಬಂದ. ಏನು ಆತನ ಮನಸ್ಸಿನಲ್ಲಿ ಸಾಮರ್ಥ್ಯ, ಏನು ಉತ್ಸಾಹ! ಒಂದು ಕನಸು ಅವನಿಗೆ, ಭಾರತವನ್ನು ಶ್ರೀಮಂತ ಮಾಡಬೇಕು. ತನ್ನ ದೇಶ ಅಂತಲ್ಲ, ಭಾರತವನ್ನು ಶ್ರೀಮಂತ ಮಾಡಬೇಕು. ಎಷ್ಟು ಚಲೋ ಕನಸಾಕಂಡು. ಹಿಮದ ಬೆಟ್ಟಗಳ ಮಧ್ಯದಲ್ಲಿ ಏನು ಹರಿತಾವ ನದಿಗಳು, ಆ ನದಿಗಳನ್ನೆಲ್ಲ ಕೂಡಿಸಿ ಉತ್ತರ ಪ್ರದೇಶದಾಗ ಹರಿಸಬೇಕು ಅಂತ ವಿಚಾರ ಮಾಡಿದ. ಅದಕ್ಕೆ ಇದೇನದ ಗಂಗಾ ನದಿ, ಇದನ್ನು ತಿರುಗಿಸಿ ಬಿಡಬೇಕು ಅಂತ, ನದಿಯನ್ನೇ ತಿರುಗಿಸಿ ಬಿಡಬೇಕು ಅಂತ ಸಾವಿರಾರು ವರ್ಷದ ಹಿಂದೆ ಕನಸು ಕಾಣಬೇಕಾದ್ರೆ ಎಂಥ ಉತ್ಸಾಹ ಇರಬೇಕು ಆ ಮನುಷ್ಯಾಗ, ಎಂಥ ಕಲ್ಪನೆಗಳು, ಎಂಥ ಸುಂದರ ಕನಸಾಗಿರಬೇಕು. ಕನಸಾಗಬೇಕು ಮನುಷ್ಯಾಗ, ಒಂದು ಚಂದ ಕನಸಾಗಬೇಕು. ನಾಶ ಮಾಡೋ ಕನಸಲ್ಲ. ನಮಗೂ ಕನಸು ಬೇಕಾದಷ್ಟು ಬಿದ್ದಿರ್ತಾವ. ಅವ್ರ ಮನೆ ಬಿದ್ದು ನಮ್ಮ ಮನೆ ಎದ್ದಂಗೆ ಕನಸು ಬೀಳ್ತಾವೆ. ಅವ್ರ ಮಕ್ಕಳೆಲ್ಲ ಹೋಗಿ ನಮ್ಮ ಮಕ್ಕಳಷ್ಟೇ ಮೇಲೆ ಇರದಂಗೆ ಕನಸು ಬೀಳ್ತಾವೆ. ಎಲ್ಲರೂ ರಾಜರು ಮಹಾರಾಜರೆಲ್ಲ ಹೋಗಿ ನಾವೇ ಮೇಲೆ ಕುಂತಂಗೆ ಕನಸು ಬೀಳ್ತಾವೆ. ಏನು ಇಲ್ಲೊಬ್ಬ ಮನುಷ್ಯ ಭಗೀರಥ ಏನು ಸುಂದರ ಕನಸು ಕಂಡ.